Hello everyone, welcome to PS Chem Academy. So friends, today I am going to discuss with you the model question paper of first PUC which was given by our PU board. So I will give you the entire picture of the model question papers, and this is I hope this is very useful to you. So you already knew that your annual exams may be start from February first week, that is 10th or 12th of February month. So you have the less amount of time. So in that only you should use your time very productive. So then only you are going to get the good marks in your upcoming annual exam. ಸರ್ ಹಂಗೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕಂದ್ರೆ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ನ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವುದನ್ನು, ಯಾವ ಕಾನ್ಸೆಪ್ಟನ್ನು, ಯಾವ ಚಾಪ್ಟರ್ನ ಎಷ್ಟು ಓದಬೇಕು ಅಂತ. ಸೊ ಅದನ್ನು ನೀವು ಜಡ್ಜ್ ಮಾಡಬೇಕು ಅಂತ ಹೇಳಿದರೆ ಯು ಶುಡ್ ಅನಲೈಸ್ ದ ಗಿವನ್ ಮಾಡೆಲ್ ಕ್ವಶನ್ ಪೇಪರ್ಸ್. ಟುಡೇ ಐ ವಿಲ್ ಗಿವ್ ಯು ದ ಎಂಟೈರ್ ಪಿಕ್ಚರ್ ಆಫ್ ದ ಮಾಡೆಲ್ ಕ್ವಶನ್ ಪೇಪರ್ಸ್ ಆಫ್ ಕೆಮಿಸ್ಟ್ರಿ ಸಬ್ಜೆಕ್ಟ್. ಸೊ ಫಸ್ಟ್ we will see the latest changes. ಏನೇನು ಚೇಂಜಸ್ ಆಗಿದಾವೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ಇಯರ್ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಲಾಸ್ಟ್ ಇಯರ್ ಏನಿತ್ತಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ನೋಡ್ಕೊಳ್ಳಿ, ಟೋಟಲ್ ಮಾರ್ಕ್ಸು ಲಾಸ್ಟ್ ಇಯರು 115 ಇತ್ತು, 115 ಇತ್ತು. ಬಟ್ ನಾವು ಇಟ್ ಈಸ್ ರೆಡ್ಯೂಸ್ ಟು 105. ಅಂದರೆ ಟೋಟಲ್ ಎಷ್ಟು ರಿಡಕ್ಷನ್ ಮಾಡಿದ್ರಿ ಇಲ್ಲಿ? ಟೋಟಲ್ಲು 10 ಮಾರ್ಕ್ಸ್ ರಿಡಕ್ಷನ್ ಮಾಡಿಬಿಟ್ಟು ಆ ಟೋಟಲ್ 10 ಮಾರ್ಕ್ಸ್ ಅಷ್ಟೇ ಅಲ್ಲದೆ ಇಲ್ಲಿ ಟೈಮು ರೆಡ್ಯೂಸ್ ಮಾಡಿದ್ದಾರೆ. ಅಂದರೆ ಟೈಮ್ ಡ್ಯೂರೇಷನ್ನು ಮೊದಲು ಎಷ್ಟಿತ್ತಪ್ಪ ಅಂದರೆ 3 hours 15 minutes ಇತ್ತು. ಬಟ್ ಅವ್ರು ಈಗ ಏನು ಮಾಡಿದ್ರಪ್ಪ ಅಂತ ಹೇಳಿದರೆ, ಸೊ ದಿಸ್ ಟೈಮ್ ಡ್ಯೂರೇಷನ್ ಈಸ್ ರೆಡ್ಯೂಸ್ ಬೈ 15 minutes. ಅಂದರೆ ನಿಮಗೆ 15 ನಿಮಿಷ ಪೇಪರ್ ಓದಕ್ಕೆ ಕೊಟ್ಟು 2 hours 45 minutes ಆನ್ಸರ್ ಮಾಡಲಿಕ್ಕೆ ಕೊಡ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ನಂಬರ್ ಆಫ್ ಕ್ವಶನ್ಸು ರೆಡ್ಯೂಸ್ ಮಾಡಿದ್ರು. ಫಸ್ಟ್ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ಅದು 52 ಕ್ವಶನ್ಸ್ ಇತ್ತು. ಈಗ ಅದು 52 ಇಂದ ಎಷ್ಟಾಗದ 48 ಕ್ವಶನ್ಸ್ ಆಗಿದೆ. ಸರ್ ಹಾಗಾದ್ರೆ ಅವ್ರು ಎಲ್ಲೆಲ್ಲೇ ಕ್ವಶನ್ಸ್ನ ರೆಡ್ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಒಂದು ಕ್ವಶನ್ನ ರೆಡ್ಯೂಸ್ ಮಾಡಿದ್ರು, ಒಂದು 5 ಮಾರ್ಕ್ ಕ್ವಶನ್ಸ್. ಇನ್ನು ಉಳಿದಿತ್ತು 3 ಕ್ವಶನ್ಸ್ನ ಅವರು ನ್ಯೂಮರಿಕಲ್ ಪ್ರಾಬ್ಲಮ್ಸಿಂದ ತೆಗೆದುಹಾಕಿದ್ರು. ಆಮೇಲೆ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಫಸ್ಟು ವೇಟೇಜ್ ಆಫ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ, ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ಗೆ 3 ಮಾರ್ಕ್ಸ್ ಕೊಟ್ಟಿದ್ದೇವೆ. ಬಟ್ ಅವರು ಈಗೇನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ನ್ಯೂಮೆರಿಕಲ್ ಪ್ರಾಬ್ಲಮಿಗೆ 4 ಮಾರ್ಕ್ಸ್ ಕೊಟ್ಟಾರೆ. ಸ್ಟೂಡೆಂಟ್ಸ್, ಇದು ಭಾಳ ಇಂಪಾರ್ಟೆಂಟ್, ನೀವು ಅನಾಲಿಸಿಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ನೀವು ಲೈಟಾಗಿ ತಗೋತಿರ್ತೀರಿ. ಈಗ ನೋಡ್ರಿ, ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮೇಲೆ ಒಂದು ಪ್ರಾಬ್ಲಮಿಗೆ 4 ಮಾರ್ಕ್ಸ್ ಕೊಟ್ಟಾರೆ. ಇವು ಒಂದಿಷ್ಟು ಲೇಟೆಸ್ಟ್ ಚೇಂಜಸ್ ಆಗಿದೆ. ಆಮೇಲೆ ಇಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ಪೇಪರ್ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ PU ಬೋರ್ಡಿಂದ ಒಂದಿಷ್ಟು ಗೈಡ್ಲೈನ್ಸ್ ಅದಾವೆ. ಸರಿ, ಇದು ಕ್ವಶನ್ ಪೇಪರ್ ಸೆಟ್ ಮಾಡೋದಷ್ಟೇ ಅಲ್ಲ, ನಮಗೆ ಯಾಕೆ ಹೇಳಕತ್ತೀರಿ ಅಂತ ಹೇಳಿದ್ರೆ, ಇದರಿಂದನೂ ನಮ್ಗೊಂದಿಷ್ಟು ಐಡಿಯಾ ಗೊತ್ತಾಗ್ತದೆ. ಏನಪ್ಪ ಅಂತ ಹೇಳಿದ್ರೆ, ಕ್ವಶನ್ಸ್ ಶುಡ್ ನಾಟ್ ಬಿ ವೇಗ್ ಆ್ಯಂಡ್ ಆಂಬಿಗಿಯಸ್. ಅಂದರೆ ಕ್ವಶನ್ನಾಗ ಅಸ್ಪಷ್ಟತೆ ಇರಬಾರ್ದು, ಕ್ವಶನ್ಸ್ ಭಾಳ ಸ್ಪಷ್ಟತೆಯಿಂದ ಕೂಡಿರಬೇಕು ಅಂತ ಹೇಳ್ತಾರೆ. ಆಮೇಲೆ ನಿಮಗೇನವರು ಕ್ವಶನ್ಸ್ ಕೊಟ್ಟು ನೀವೇನು ಆನ್ಸರು ಅಥವಾ ಆ ಕ್ವಶನಿಗೆ ಆನ್ಸರು ಅಥವಾ ಕಾನ್ಸೆಪ್ಟು ನಿಮ್ಮ NCERT ಟೆಕ್ಸ್ಟ್ ಬುಕ್ ಒಳಗೆ ಅವೈಲೇಬಲ್ ಇರಲೇಬೇಕು. ದಟ್ ಈಸ್ ದಿ ಫಸ್ಟ್ ಥಿಂಗ್. ಆಮೇಲೆ ಇಂಟರ್ ಮಿಕ್ಸಿಂಗ್ ಆಫ್ ಕ್ವಶನ್ಸ್ ಈಸ್ ನಾಟ್ ಅಲೌಡ್. ಈಗ ಎಲ್ಲಿ ಬರ್ತದೆ ಅಂದರೆ ನಿಮಗೆ ಪ್ರಾಬ್ಲಮ್ 5 ಮಾರ್ಕ್ ಕ್ವಶನ್ಸ್ ಅಂದರೆ ಆರ್ಗ್ಯಾನಿಕ್ ಸೆಕ್ಷನ್ ಒಳಗೆ ಬರ್ತದೆ. ಅಲ್ಲಿ 3+2 ಫ್ರೇಮ್ ಮಾಡ್ಬೋದು, ಇಲ್ಲ 3+1+1 ಫ್ರೇಮ್ ಮಾಡ್ಬೋದು. ಅವಾಗ ಅವರು ಫಾರ್ ಎಕ್ಸಾಂಪಲ್ 22 ಚಾಪ್ಟರ್ ನಿಮ್ಗೆ ಹೈಡ್ರೋಕಾರ್ಬನ್ಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅಲ್ಲಿ ಏನಾಗ್ತದೆ 3+2 ಅಂದರೆ ಒಂದು 3 ಮಾರ್ಕ್ ಕ್ವಶನ್ ಹೈಡ್ರೋಕಾರ್ಬನ್ಸ್ದಾಗ ಕೇಳ್ಯಾರ ಅಂತ ಹೇಳಿದ್ರೆ ಇನ್ನೊಂದು 2 ಮಾರ್ಕ್ ಕ್ವಶನ್ಸ್ ಹೈಡ್ರೋಕಾರ್ಬನ್ಸ್ದಾಗ ಕೇಳಬೇಕು. ಅದನ್ನು ಬಿಟ್ಟರೆ ಬೇರೆ ಯಾವ ಕಡೆನೂ ಕೇಳಂಗಿಲ್ಲ. ದಿಸ್ ಇಸ್ ದಿ ಒನ್ ಮೋರ್. ಅನದರ್ ಥಿಂಗ್ ಇಸ್ ಕ್ವಶನ್ಸ್ ಆನ್ ನ್ಯೂಮೆರಿಕಲ್ ಡಾಟಾ ಗಿವನ್ ಇನ್ ದ ಫಾರ್ಮ್ ಆಫ್ ಅಪೆಂಡಿಕ್ಸ್ ಆರ್ ನಂಬರ್ ಟೇಬಲ್ಸ್, ಎಕ್ಸ್ಪೆರಿಮೆಂಟಲ್ ಡಾಟಾ ಆರ್ ಎಲ್ಸ್ ಲೈಫ್ ಹಿಸ್ಟ್ರಿ ಆಫ್ ಸೈಂಟಿಸ್ಟ್, ಇವನ್ನೆಲ್ಲ ಕೇಳಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ಗೀಗ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಬಾಕ್ಸಸ್ಸಲ್ಲಿ ಹಾಕಿ,
ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು ಈ ಇಶ್ವಿ ಒಳಗೆ, ಈ ಫೀಲ್ಡ್ ಒಳಗೆ ನೊಬೆಲ್ ಪ್ರೈಸ್ ಬಂತು, ಅಥವಾ ಒಂದಿಷ್ಟು ನಂಬರ್ ಟೇಬಲ್ಸ್ ಕೊಟ್ಟಿರ್ತಾರೆ, ಅದರ ಮ್ಯಾಗೆ ಕ್ವಶನ್ಸು ಕೇಳಬಾರ್ದು ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವು ಅದೇನು ಟೇಬಲ್ಸ್ನಾಗ ಏನು ಕೊಟ್ಟಾರಲ್ಲ, ಅಂದ್ರೆ ಈ ಲೈಫ್ ಹಿಸ್ಟ್ರಿ ಒಂದಿಷ್ಟು ನಂಬರ್ ಟೇಬಲ್ಸ್ ಏನು ಕೊಟ್ಟಾರಲ್ಲ ಅದನ್ನ ಓದೋದು ಅವಾಯ್ಡ್ ಮಾಡಿದ್ರು ನಡೀತದ ಅಂತ. ನೆಕ್ಸ್ಟ್ ಒನ್, ಇದಷ್ಟೇ ಅಲ್ತಾನೆ ದ ನೆಕ್ಸ್ಟ್ ಒನ್ ಇಸ್ ದೇ ಶುಡ್ ಅವಾಯ್ಡ್ ದ ಹಾಫ್ ಮಾರ್ಕ್ ಕ್ವಶನ್ಸ್. ಈಗ ಹಾಫ್ ಮಾರ್ಕ್ಸ್ ಬರುವಂಗ ಕ್ವಶನ್ಸ್ನ ಫ್ರೇಮ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ವೈ ಫ್ರೇಮಿಂಗ್ ದಿ ಫಿಸಿಕಲ್ ಕೆಮಿಸ್ಟ್ರಿ ಯೂನಿಟ್ಸ್, ಕ್ವಶನ್ಸ್ ಫ್ರಮ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಅಂದರೆ MCQ, ಫಿಲ್ ಇನ್ ದ ಬ್ಲಾಂಕ್ಸ್, 2 ಮಾರ್ಕ್ ಕ್ವಶನ್ಸು ಅಥವಾ 3 ಮಾರ್ಕ್ ಕ್ವಶನ್ಸು, ಪಾರ್ಟ್ ಸಿದಲ್ಲಿ ಏನೇನು ಬರ್ತಾವಲ್ಲ ಅದರೊಳಗೆ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಇರೋದೇ ಇಲ್ಲ. ಇದು ನೆನ್ಪಿಟ್ಕೊಳ್ರಿ. ಈಗ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ಅಂತಾನೆ ಒಂದು ಸಪ್ರೇಟ್ ಯೂನಿಟ್ ಮಾಡಿದ್ರು, ಅವರು ಪಾರ್ಟ್ ಮಾಡಿದ್ರು, ದಟ್ ಈಸ್ ಕಾಲ್ಡ್ ಆಸ್ ದಿಸ್ ಪಾರ್ಟ್ ಇ. ಈ ಪಾರ್ಟ್ ಇ ಅಲ್ಲಿನೇ ಅವರು ನಿಮಗೆ ಕ್ವಶನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ಬೇಕು. ಇದನ್ನ ಬಿಟ್ಟು ಬೇರೆ ಕಡೆ ಪ್ರಾಬ್ಲಮ್ಸ್ ಕೇಳುವುದಿಲ್ಲ. ಇವು ಒಂದಿಷ್ಟು ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್. ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ದಾಗ ಟೋಟಲ್ ನಮಗೆ ಎಷ್ಟದ ಅಂತ ಹೇಳಿದ್ರೆ 5 ಪಾರ್ಟ್ಸ್ ಅದ. ಆ ಪಾರ್ಟ್ಸ್ 5ರಾಗ ಪಾರ್ಟ್ ಎ ಒಳಗೆ ಟೋಟಲ್ 20 ಮಾರ್ಕ್ಸ್ ಇರ್ತೈತಿ. ನಿಮಗೆ ಪಾರ್ಟ್ ಎದೊಳಗೆ ಮತ್ತೆ 2 ಡಿವಿಷನ್ ಅದಾವ, ಒಂದು MCQs ಇನ್ನೊಂದು ಫಿಲ್ ಇನ್ ದ ಬ್ಲಾಂಕ್ಸ್. MCQs 15 ಇರ್ತದ, ಅದು ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು 5 ಇರ್ತಾವ, ದಟ್ ಈಸ್ ಆಲ್ಸೋ ಈಚ್ ಕ್ಯಾರೀಸ್ 1 ಮಾರ್ಕ್ಸ್. ಇಲ್ಲಿ MCQsದಾಗ ಏನು 15 ಅದಾವಲ್ಲ ಅದರಲ್ಲಿ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ನ ಕೇಳುವುದಿಲ್ಲ, ನೆನ್ಪಿಟ್ಕೊಳ್ರಿ. ಆಮೇಲೆ ಆ MCQs ಅಲ್ಲಿ ಇಟ್ ಕ್ಯಾನ್ ಬಿ ಒನ್ ಮ್ಯಾಚ್ ಆಫ್ ದ ಫಾಲೋವಿಂಗ್ ಟೈಪ್ ಇರ್ಬೋದು, ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರ್ಬೋದು. ಈಗ ಸ್ಟೇಟ್ಮೆಂಟ್ ನಾ ಒಂದಿಷ್ಟು ಕ್ವಶನ್ಸ್ ಹಾಕಿದ್ದೇನೆ, ನಿಮ್ಗೆ ಹೇಳ್ತೇನೆ. ಅಸರ್ಷನ್ ರೀಸನ್ ಟೈಪ್ ಆಫ್ ಕ್ವಶನ್ಸ್ ಇದ್ರೊಳಗೆ ಇರ್ಬೋದು. ಆಮೇಲೆ ಈ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ನೀವು ಆಲ್ರೆಡಿ ಈಗ ಒಂದಿಷ್ಟು ಎಕ್ಸಾಮ್ಸ್ ಬರ್ದಿರ್ತೀರಿ, ಮಿಟರ್ಮ್ ಬರ್ದಿರ್ತೀರಿ, ನಿಮ್ಗೆ ಗೊತ್ತದ. ಫಿಲ್ ಇನ್ ದ ಬ್ಲಾಂಕ್ಸ್ 5 ಕೊಟ್ಟರು ಅಂತ ಹೇಳಿದ್ರೆ ಅದ್ರಾಗ ಟೋಟಲ್ ಆನ್ಸರ್ಸ್ 6 ಕೊಟ್ಟಿರ್ತಾರೆ, ಸ್ವಲ್ಪ ಕನ್ಫ್ಯೂಷನ್ ಆಗಲ್ಲ. ಬಟ್ ರಿಮೆಂಬರ್, ಈ ಫಿಲ್ ಇನ್ ದ ಬ್ಲಾಂಕ್ಸ್ ಆನ್ಸರ್ಸ್ ಅಲ್ಲೇ ಕೊಟ್ಟಿರೋದ್ರಿಂದ ಇದರಲ್ಲಿ ಯಾರು ನೀವು ಮಾರ್ಕ್ಸ್ ಕಳ್ಕೊಬಾರ್ದು. ಇದು ಒಂಥರ ಹೆಂಗಂದ್ರೆ ನಿಮ್ಗೆ ಸ್ಕೋರಿಂಗ್ ಇದ್ದಂಗೆ, ಅರ್ಥ ಆಯ್ತು ಅಂತ ಅನ್ಕೊಂಡು. ನೆಕ್ಸ್ಟ್ ಪಾರ್ಟ್ ಬಿ ಹೋಗೋಣ. ಇಲ್ಲಿ ಪಾರ್ಟ್ ಬಿದಲ್ಲಿ ನಮ್ಮ ಪಾರ್ಟ್ ಬಿದಾಗಿಂದ 10 ಮಾರ್ಕ್ಸ್ ಸಿಗ್ತಾವ, ಒಂದು ಕ್ವಶನಿಗೆ 2 ಮಾರ್ಕ್ಸ್ ಸಿಗ್ತಾವ. ಈ ಪಾರ್ಟ್ ಬಿದಾಗ ಟೋಟಲ್ ನಮ್ಗೆ 10 ಕ್ವಶನ್ಸ್ ಇರ್ತಾವೆ. ನೀವು 10ರಾಗ 5 ಬರೀಬೇಕು ನೋಡ್ರಿ, 50% ಕೊಟ್ಬಿಟ್ಟಾರ ಅವ್ರು. ನಿಮ್ಗೆ 50% ಎಕ್ಸ್ಟ್ರಾ ಅದಾವ. 10ರಾಗ ಯಾವ್ದಾರ 5 ಬರಿಬೇಕು. ಆಮೇಲೆ ಇದ್ರಾಗೂ ಕೂಡ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರಬಾರ್ದು. ಇದು ಪಾರ್ಟ್ ಬಿ ಅಂತ. ಈಗ ಪಾರ್ಟ್ ಸಿ ಬನ್ನಿ. ಪಾರ್ಟ್ ಸಿ ಒಳಗೆ ಇನ್ಆರ್ಗ್ಯಾನಿಕ್ ಸೆಕ್ಷನ್ ಬೇರೆ ಐತಿ, ಫಿಸಿಕಲ್ ಸೆಕ್ಷನ್ ಬೇರೆ ಐತಿ. ಈ ಇನ್ಆರ್ಗ್ಯಾನಿಕ್ ಸೆಕ್ಷನ್ ಒಳಗೆ ಟೋಟಲ್ ಅವರು 5 ಕ್ವಶನ್ಸ್ ಕೊಡ್ತಾರೆ, ಅದರೊಳಗೆ ನೀವು ಯಾವ್ದಾರ 3 ಬರಿಬೇಕು. ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? 3 ಮಾರ್ಕ್ಸ್. ನೋಡ್ರಿ, ಇನ್ಆರ್ಗ್ಯಾನಿಕ್ ಸೆಕ್ಷನ್ ಒಳಗೆ ಎಷ್ಟು ಈಸಿ ಅಂದ್ರೆ ನಿಮಗೆ 3 ಚಾಪ್ಟರ್ಸ್ ಇದಾವೆ. ಪಿರಿಯಾಡಿಸಿಟಿ, ಕೆಮಿಕಲ್ ಬಾಂಡಿಂಗ್, ರೆಡಾಕ್ಸ್ ರಿಯಾಕ್ಷನ್. ಇದ್ರೊಳಗೆ 3 ಕ್ವಶನ್ಸ್ ಬರೀ ಕೆಮಿಕಲ್ ಬಾಂಡಿಂಗ್ ಇಂದ ಬರ್ತಾವೆ ನೋಡ್ರಿ. ಅದಕ್ಕೆ ಹೇಳೋದ್ನ ಅನಾಲಿಸಿಸ್ ಭಾಳ ಇಂಪಾರ್ಟೆಂಟ್. ಯಾವ ಚಾಪ್ಟರ್ಸ್ಗೆ ಹೈಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಕೆಮಿಕಲ್ ಬಾಂಡಿಂಗ್ನಾಗ ಎಷ್ಟು ಕ್ವಶನ್ಸ್ ಬರ್ತಾವೆ? ಟೋಟಲ್ಲು 3 ಕ್ವಶನ್ಸ್ ಬರ್ತವೆ. ಇನ್ನು ರಿಮೈನಿಂಗ್ ಏನು 2 ಚಾಪ್ಟರ್ಸ್ ಅದಾವಲ್ಲ, ರೆಡಾಕ್ಸ್ ರಿಯಾಕ್ಷನ್ ಮತ್ತು ಇನ್ನೊಂದು ಯಾವುದಪ್ಪ ಪಿರಿಯಾಡಿಸಿಟಿ, ಅದರೊಳಗೆ ಒಂದೊಂದು ಕ್ವಶನ್ಸ್ ಬರ್ತೈತೆ. ಅಂದರೆ ನಿಮಗೆ ಇಲ್ಲಿ ಕೆಮಿಕಲ್ ಬಾಂಡಿಂಗ್ ಎಷ್ಟು ಓದಬೇಕಂತ ಗೊತ್ತಾಗ್ತದೆ. ಇನ್ನೊಂದೇನು ಅಂದರೆ ಫಿಸಿಕಲ್ ಸೆಕ್ಷನ್. ಫಿಸಿಕಲ್ ಸೆಕ್ಷನ್ನಾಗ 5 ಕ್ವಶನ್ಸ್ ಕೊಡ್ತಾರೆ, ಅದರೊಳಗೆ ನೀವೆಷ್ಟು ಬರೀಬೇಕು? 3 ಬರೀಬೇಕು. ಆ 3 ಕ್ವಶನ್ ಒಳಗೆ 2 ಕ್ವಶನ್ಸ್ ನಿಮ್ದು ಈಕ್ವಿಲಿಬ್ರಿಯಮ್ದಾಗ ಬರ್ತೈತೆ. ಉಳಿದಿದ್ದೇನು 3 ಚಾಪ್ಟರ್ಸ್ ಅದಾವೆ, ಟೋಟಲ್ 4 ಚಾಪ್ಟರ್ಸ್ ಅದಾವೆ. ಯಾವ್ಯಾವು? ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಅಟಮ್, ಈಕ್ವಿಲಿಬ್ರಿಯಮ್, ಥರ್ಮೋಡೈನಮಿಕ್ಸ್. ಈಕ್ವಿಲಿಬ್ರಿಯಮ್ದಾಗಿಂದ 2 ಕ್ವಶನ್ಸ್ ಬಂದರೆ ಉಳಿದಿದ್ದೇನು 3 ಚಾಪ್ಟರ್ಸಿಂದ ಅಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬರ್ತಾವೆ? ನಿಮಗೆ ಒಂದೊಂದು ಕ್ವಶನ್ಸ್ ಬರ್ತದೆ. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟು ಪಾರ್ಟ್ ಡಿ. ಪಾರ್ಟ್ ಡಿ ತಗೊಂಡ್ರೆ ಈ ಪಾರ್ಟ್ ಡಿದಾಗ ಇಟ್ ಈಸ್ ಟೋಟಲಿ ಮೆಂಟ್ ಫಾರ್ ಆರ್ಗ್ಯಾನಿಕ್ ಸೆಕ್ಷನ್ ಐತ್ರಿ. ಈ ಆರ್ಗ್ಯಾನಿಕ್ ಸೆಕ್ಷನ್ ಒಳಗೆ ಎಷ್ಟು ಕ್ವಶನ್ಸ್ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಟೋಟಲ್ 3 ಕ್ವಶನ್ಸ್ ಕೊಡ್ತಾರೆ. ಆ 3ದಾಗ ನೀವು ಎಷ್ಟು ಬರೀಬೇಕಪ್ಪ ಅಂದರೆ ಎನಿ 2 ಕ್ವಶನ್ಸ್ ಇಶ್ಯೂಡ್ ಆಗುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? ಇಲ್ಲಿ 5 ಮಾರ್ಕ್ಸ್. ಅಂದರೆ ಆರ್ಗ್ಯಾನಿಕ್ ಸೆಕ್ಷನಿಂದ ನಿಮ್ಗೆ ಟೋಟಲ್ 10 ಮಾರ್ಕ್ಸ್ ಸಿಗ್ತದೆ. ಅದ್ರಾಗ ನೋಡ್ರಿ, ಸಿಂಪಲ್ ಅಂದರೆ 2 ಕ್ವಶನ್ಸ್ ಹೈಡ್ರೋಕಾರ್ಬನ್ಸ್ ಇಂದನೇ ಬರ್ತವೆ. ಇನ್ನು 1 ಕ್ವಶನ್ಸ್ ಎದರಿಂದ ಬರ್ತದೆ? ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್.
ನೀವೀಗ ಥಿಂಕ್ ಮಾಡ್ತಿರ್ತೀರಿ ಏನಿದು ಸಮ್ ಬೇಸಿಕ್ ಪ್ರಿನ್ಸಿಪಲ್ ಟೆಕ್ನಿಕ್ಸ್ ದೊಡ್ಡದೈತಿ ಅದ್ರಾಗಿಂದ ಒಂದೇ ಕ್ವಶನ್ ಕೇಳಾರಲ್ಲ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ನೆಕ್ಸ್ಟ್ ಪಾರ್ಟ್ ಇದ್ದಾಗ ಒಂದು ಕ್ವಶನ್ಸು ಇದ್ರ ಮ್ಯಾಗ ಬರ್ತದೆ. ಕ್ಲಿಯರ್ ಆಯ್ತಾ? ಆಮೇಲೆ ಆಸ್ ಐ ಟೋಲ್ಡ್ ಯು ಇಂಟರ್ಮಿಕ್ಸಿಂಗ್ ಆಫ್ ಕ್ವಶನ್ಸ್ ವಿಲ್ ನಾಟ್ ಬಿ ಅಲೌಡ್. ಈಗ ಹೈಡ್ರೋಕಾರ್ಬನ್ಸ್ ಇಂದ 5 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರಂದ್ರೆ 3 ಮಾರ್ಕ್ ಕ್ವಶನ್ಸ್ ಅದರಿಂದನೇ ಕೇಳಬೇಕು, ಇನ್ನೊಂದು 2 ಮಾರ್ಕ್ ಕ್ವಶನ್ಸ್ ಅದರಿಂದನೇ ಕೇಳಬೇಕು. 3 ಮಾರ್ಕ್ ಕ್ವಶನ್ ಹೈಡ್ರೋಕಾರ್ಬನ್ಸ್ ಕೇಳಿ ಇನ್ನೊಂದು 2 ಕ್ವಶನ್ಸ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಇಂದ ಕೇಳಿದ್ರು ಅಂತ ಹೇಳಿದ್ರೆ ದಟ್ ಶುಡ್ ನಾಟ್ ಬಿ ಅಲೌಡ್. ಯು ಶುಡ್ ರಿಮೆಂಬರ್. ಆಮೇಲೆ ಈ 5 ಮಾರ್ಕ್ ಕ್ವಶನ್ ಏನಿತ್ತಲ್ಲ ಇಟ್ ಮೇ ಬಿ ಫ್ರೇಮ್ಡ್ ಇನ್ 3+2 ಆರ್ 3+1+ ಪ್ಯಾಟರ್ನ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಕ್ವಶನ್ ಪೇಪರ್ ಸೆಟ್. ಅರ್ಥ ಆಯ್ತಾ? ಇದು ಪಾರ್ಟ್ ಇದೆಯಾ. ನೆಕ್ಸ್ಟ್ ಪಾರ್ಟ್ ಈಗ ಹೋಗೋಣ. ಈ ಪಾರ್ಟ್ ಇದಾಗ ಆಸ್ ಐ ಟೋಲ್ಡ್ ಯು ಇಟ್ ಈಸ್ ಟೋಟಲಿ ಮೆಂಟ್ ಫಾರ್ ಯಾವುದಕ್ಕಪ್ಪ? ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಇದ್ರಾಗ ಥಿಯರಿ ಕ್ವಶನ್ಸ್ ಏನೂ ಬರುವುದಿಲ್ಲ. ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಎಷ್ಟು ಕ್ವಶನ್ಸ್ ಇರ್ತಾವೆ? ಟೋಟಲ್ 5 ಕ್ವಶನ್ಸ್ ಇರ್ತಾವೆ. 5 ಕ್ವಶನ್ಸ್ದಾಗ ನೀವು ಎಷ್ಟು ಬರೀಬೇಕು? ಇಲ್ಲಿ ಮೂರ ಕ್ವಶನ್ಸ್ ಬರೀಬೇಕು. ಆಮೇಲೆ ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬರೀ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಬರೆಯುವುದಿಲ್ಲ. ದಿಸ್ ಫ್ರಮ್ ದಿ ಒನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಒನ್ ಕ್ವಶನ್ ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದು ಯಾವ್ದಂತ ಹೇಳ್ಬಿಟ್ಟೈತಿ? ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳಿ. ಆಮೇಲೆ ಅಲ್ಲಿ ಡುಮಾಸ್ ಮೆಥಡ್, ಕೆಲ್ಜಾಸ್ ಮೆಥಡ್ ಏನೇನು ಅದಾವಲ್ಲ ಆ ಮೆಥಡ್ಸ್ ಇಂದ ನಿಮಗೆ ನೀಟಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ನ ಮಾಡ್ಕೊಡ್ರಿ. ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪ್ರಾಬ್ಲಮ್ಸ್ ಹಂಗೆ ಏನಪ್ಪಾ ಅಂತ ಹೇಳಿದ್ರೆ ಇನ್ ಟೆಕ್ಸ್ಟ್ ಕ್ವಶನ್ಸ್ ಏನೇನು ಸಾಲ್ವ್ ಮಾಡ್ಯಾರ ಅದನ್ನ ಫಸ್ಟ್ ಪರ್ಫೆಕ್ಟ್ ಆಗ್ರಿ. ಆಮೇಲೆ ಉಳಿದಿದ್ದ ಕ್ವಶನ್ಸ್ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಏನು ಕೊಟ್ಟಾರಲ್ಲ ಅದನ್ನಷ್ಟು ಪರ್ಫೆಕ್ಟ್ ಆಗಿ ಪಕ್ಕ ನೀವು ಇಲ್ಲೇ 4 ನೋಡ್ರಿ. ಈಚ್ ಕ್ಯಾರೀಸ್ 4 ಮಾರ್ಕ್ ಅದಾವಿಲ್ಲ. ರಿಮೆಂಬರ್ 3 ಮಾರ್ಕ್ ಇಲ್ಲ, 4 ಮಾರ್ಕ್ಸ್ ಐತಿ. ಸೊ ಇದು ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ಒಂದಿಷ್ಟು ನಾವು ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡ್ತೀರಿ. ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗಿಲ್ಲಿ ಆರ್ಗ್ಯಾನಿಕ್ ಪಾರ್ಟಿಂದ ಒಂದಂತೂ ಫಿಕ್ಸ್ ಬರ್ತದೆ. ಆಮೇಲೆ ಫಿಸಿಕಲ್ ಕೆಮಿಸ್ಟ್ರಿ ಒಳಗೆ ಎಷ್ಟು ಚಾಪ್ಟರ್ ಅದಾವ ಅಂದ್ರೆ ನಾನು 4 ಚಾಪ್ಟರ್ಸ್ ಅದಾವ. ಒಂದೊಂದು ಚಾಪ್ಟರ್ದಾಗ ಒಂದೊಂದು ಕ್ವಶನ್ ಕಂಪಲ್ಸರಿ ಬರ್ತದೆ. ಇನ್ನು ಒಂದು ರಿಮೈನಿಂಗ್ ಪ್ರಾಬ್ಲಮ್ಸ್ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರ್ತದೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಪ್ಲೀಸ್ ನಾ ಹೇಳಕತ್ತೇನೆ ಈ ಪಾರ್ಟ್ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಯಾಕಂದ್ರೆ ನೀವು ಔಟ್ ಆಫ್ ಔಟ್ ತಗೊಳಕ್ಕೆ ದಿಸ್ ಪಾರ್ಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಏನಿಲ್ಲ ರೀ, ಸಿಂಪಲ್ ಕ್ವಶನ್ಸ್ ಇರ್ತಾವ. ಫಾರ್ಮುಲಾಗ 1 ಮಾರ್ಕ್ ಇರ್ತದೆ. ಈ ಸಬ್ಸ್ಟಿಟ್ಯೂಷನ್ ಮಾಡೋದ್ರಾಗ 1 ಮಾರ್ಕ್ ಇರ್ತದೆ. ಆನ್ಸರ್ ವಿತ್ ಯೂನಿಟ್ ಬರೆದ್ರೆ ಅದಕ್ಕೊಂದು 2 ಮಾರ್ಕ್ಸ್. ಟೋಟಲ್ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಇದಕ್ಕೆ? 4 ಮಾರ್ಕ್ಸ್. ಇದೇ ನಿಮ್ದು ಟೋಟಲ್ ಏನಾಗ್ತಿದೆ ಕ್ವಶನ್ ಪೇಪರ್ ಪ್ಯಾಟರ್ನ್. ಈಗ ನೆಕ್ಸ್ಟ್ ನಾವೇನು ಹೋಗೋಣ ಅಂದ್ರೆ ಬ್ರಾಂಚ್ ವೈಸ್ ಹೋಗೋಣ. ಅನಾಲಿಸಿಸ್ ಆಫ್ ಬ್ಲೂ ಪ್ರಿಂಟ್ ಕೊಟ್ಟಿರೋದು PU ಬೋರ್ಡಿಂದ. ಇಲ್ಲಿ ನೋಡಿ, ಇದು ಟೋಟಲ್ ಫಿಸಿಕಲ್ ಕೆಮಿಸ್ಟ್ರಿ. ನೋಡ್ರಿ, ಟೋಟಲ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತದಪ್ಪ? 50 ಮಾರ್ಕ್ಸ್ ಬರ್ತದೆ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಇದು. ಆಮೇಲೆ ಆಸ್ ಐ ಟೋಲ್ಡ್ ಯು ಟೋಟಲ್ 4 ಚಾಪ್ಟರ್ಸ್ ಆಗಿದೆ. ಅಂದ್ರೆ ಅದು ಫಸ್ಟ್ ಚಾಪ್ಟರ್ ಯಾವುದು? ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಿಂದ ನಿಮ್ಗೆ ಟೋಟಲ್ 9 ಮಾರ್ಕ್ಸ್ ಬರ್ತದೆ. ಆ 9 ಮಾರ್ಕ್ಸ್ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಾವಪ್ಪ ಅಂತ ಹೇಳಿದ್ರೆ 1 ಮಾರ್ಕಿನ 2 ಕ್ವಶನ್ಸ್ ಅವೆರಡು ಏನಿರ್ತಾವು? MCQs ಇರ್ತಾವೆ. ಅಂದ್ರೆ ನಿಮಗೆ ನೆನ್ಪಿಟ್ಕೊಂಡ್ಬಿಡ್ರಿ, 15ರೊಳಗೆ 2 MCQs ಫಸ್ಟ್ ಚಾಪ್ಟರ್ ಇಂದ ಫಿಕ್ಸ್. ಆಮ್ಯಾಗ ಒಂದು 3 ಮಾರ್ಕ್ ಕ್ವಶನ್ಸ್ ಫಿಕ್ಸ್. ಇಲ್ಲಿ ನೀವು ಆಲ್ರೆಡಿ ಕಲ್ತಿರ್ತೀರಿ ಯಾವ್ಯಾವ ಇಂಪಾರ್ಟೆಂಟ್ ಅದಾವ ಪದೇ ಪದೇ ರಿವಿಷನ್ ಮಾಡಬೇಕು. ಅಂದ್ರೆ ಈ ಚಾಪ್ಟರ್ ಇಂದ ಒಂದು 3 ಮಾರ್ಕ್ ಕ್ವಶನ್ಸ್ ಫಿಕ್ಸ್. ಆಮ್ಯಾಗ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಫಿಕ್ಸ್. 9 ಮಾರ್ಕ್ಸ್ ಅಂತೂ ಕಳ್ಕೊಬಾರ್ದಿತ್ರಿ. ಆಮೇಲೆ ಸ್ಟ್ರಕ್ಚರ್ ಆಫ್ ಅಟಮ್ ನೋಡಿ. ಈ ಸ್ಟ್ರಕ್ಚರ್ ಆಫ್ ಅಟಮ್ ಟೋಟಲ್ 12 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್. ಈ 12 ಮಾರ್ಕ್ಸ್ದಾಗ ನಿಮಗೆ 1 ಮಾರ್ಕಿನ 3 ಕ್ವಶನ್ಸ್ ಬರ್ತಾವೆ. ಅದ್ರೊಳಗೆ 2 MCQs ಬರ್ತೈತಿ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತೈತಿ. ನೆಕ್ಸ್ಟ್ 3 ಮಾರ್ಕಿಂದ 1 ಕ್ವಶನ್ಸ್ ಬಂತು, 4 ಮಾರ್ಕಿಂದ 1 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಇಲ್ಲಿ ನೋಡಿ, ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇಟ್ ಮೇ ಬಿ ಆಸ್ಕ್ಡ್ ಬೇಸ್ಡ್ ಆನ್ ರಿಡ್ಬರ್ಗ್ ಕಾನ್ಸ್ಟೆಂಟ್, ರಿಡ್ಬರ್ಗ್ ಇಕ್ವೇಶನ್, ಆರ್ ದೇ ಮೇ ಆಸ್ಕ್ ಬೇಸ್ಡ್ ಆನ್ ವೇವ್ ಲೆಂತ್, ಫ್ರೀಕ್ವೆನ್ಸಿ, ವೇವ್ ನಂಬರ್ ಅದ್ರ ಮೇಲೆ ಕೇಳ್ತಾರೆ. ಆಮೇಲೆ ಡಿ ಬ್ರಾಗ್ಲಿ ಇಕ್ವೇಶನ್ ಇಂದ ಕೇಳ್ತಾರೆ ಮೊಮೆಂಟಮ್ ಮಾಡಲಿಕ್ಕೆ. ಆರ್ ಎಲ್ಸ್ ದೇ ಮೇ ಆಸ್ಕ್ ದ ಕ್ವಶನ್ಸ್ ಫ್ರಮ್ ಐಸೆನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್. ಇಷ್ಟೆಲ್ಲ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಥರ್ಮೋಡೈನಾಮಿಕ್ಸ್ ಇಂದ 13 ಮಾರ್ಕ್ಸ್ ಬರ್ತದೆ. ಇಲ್ಲಿ 2 MCQs ಥರ್ಮೋಡೈನಾಮಿಕ್ಸ್ ಇಂದ ಬರ್ತದೆ. 2 ಮಾರ್ಕ್ ಕ್ವಶನ್ಸ್ ಒಂದು ಬರ್ತದೆ. 3 ಮಾರ್ಕ್ ಕ್ವಶನ್ಸ್ ಒಂದು ಥಿಯರಿ ಕ್ವಶನ್ಸ್ ಬರ್ತದೆ. ಆಸ್ ಐ ಟೋಲ್ಡ್ ಯು 1 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ವಿಲ್ ಬಿ ಫಿಕ್ಸ್. ನೀವು ಅದು ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಲ್ಲ ಗೊತ್ತಿರ್ತಾವೆ ನಿಮಗೆ, ಅದ್ರ ಪ್ರಕಾರ ಓದಿ. ನೆಕ್ಸ್ಟ್ ಈಕ್ವಿಲಿಬ್ರಿಯಮ್ ಇಂದ ನೋಡ್ರಿ ಹೈಯೆಸ್ಟ್ ವೇಟೇಜ್ ಇರೋದು ಯಾವ್ದಪ್ಪ?
ಈಕ್ವಿಲಿಬ್ರಿಯಂ ಚಾಪ್ಟರ್ ಎಷ್ಟದ ಅದು ಟೋಟಲು 16 ಮಾರ್ಕ್ಸ್ ಅದ. ಈ 16 ಮಾರ್ಕ್ಸ್ ಒಳಗೆ ಅಗೇನ್ ಯು ವಿಲ್ ಗೆಟ್ 2 MCQs, ಒಂದು 2 ಮಾರ್ಕ್ ಕ್ವಶನ್ಸ್ ಬರ್ತದ, ಅನದರ್ 3 ಮಾರ್ಕ್ಸ್ ಒಂದು ಥಿಯರಿ ಕ್ವಶನ್ಸ್ ಬರ್ತದ. ನೆಕ್ಸ್ಟು ಯು ಆರ್ ಗೋಯಿಂಗ್ ಟು ಗೆಟ್ ದಿ 4 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತದೆ. 4 ಮಾರ್ಕಿಂದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರಿಮೆಂಬರ್, ಯು ಕ್ಯಾನ್ ಗೆಟ್ ಟೋಟಲ್ 50 ಮಾರ್ಕ್ಸ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ. ಸರ್ ಏನು ಬಿಡ್ರಿ ಇಷ್ಟು ಓದಿದ್ರೆ ಪಾಸ್ ಆಗ್ತೀವಿ ಅಲ್ಲ. ರಿಮೆಂಬರ್, ಈಗ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಚೇಂಜ್ ಆಗಿರೋದ್ರಿಂದ ನೀವು ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಓದಬೇಕು. ಇದನ್ನು ಬಿಡ್ತೀನಿ ಅದನ್ನು ಬಿಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ನೆನ್ಪಿಟ್ಕೋರಿ, ಈ ಒಂದು ಚಾಪ್ಟರ್ ಏನಾರ ಬಿಟ್ರಿ ಅಂತಂದರೆ ನಿಮ್ಮ MCQs ಅಟೆಂಪ್ಟ್ ಮಾಡೋಕ್ಕಾಗೋದಿಲ್ಲ, ಔಟ್ ಆಫ್ ಔಟ್ ತೆಗೆದಾಗೋದಿಲ್ಲ. ಅದಕ್ಕೆ ಹೇಳತ್ತೀನಿ, ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ಸ್ ನೀವು ಓದಲೇಬೇಕು. ನೆಕ್ಸ್ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೋಡಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ 3 ಚಾಪ್ಟರ್ಸ್ ಅದಾವ. ಟೋಟಲ್ ಇನ್ಆರ್ಗ್ಯಾನಿಕ್ ಚಾಪ್ಟರ್ಸಿಂದ ನಿಮ್ಗೆ 25 ಮಾರ್ಕ್ಸ್ ಬರ್ತೈತಿ. ಇದೇನು ಪಿರಿಯಾಡಿಸಿಟಿ ಐತಲ್ಲ, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸಿಂದ 5 ಮಾರ್ಕ್ಸ್ ಬರ್ತೈತಿ. 5 ಮಾರ್ಕ್ಸ್ ಅಂದ್ರೆ ನೆನಪಿರಲಿ, ಇದ್ರೊಳಗೆ 2 MCQs ಬರ್ತಾವ್ರಿ. ಈ ಚಾಪ್ಟರ್ ಬಿಟ್ಟರೆ ಅಂದ್ರೆ 2 MCQs ಹೋತಂದಂಗೆ. ನೆಕ್ಸ್ಟ್ 3 ಮಾರ್ಕಿಂದು 1 ಕ್ವಶನ್ಸ್ ಬರ್ತದೆ. ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್ ತೊಗೊಂಡ್ರಿ ನೋಡ್ರಿ. ಇನ್ಆರ್ಗ್ಯಾನಿಕ್ ಒಳಗೆ ಹೈಯೆಸ್ಟ್ ವೇಟೇಜ್ ಅಂದ್ರೆ ಇದು 15 ಮಾರ್ಕ್ಸ್. ಈ 15 ಮಾರ್ಕ್ಸ್ ಒಳಗೆ 1 MCQ, 1 FIB ಬರ್ತದೆ. FIB ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್. 1 ಮಾರ್ಕಿನೂ 2 ಕ್ವಶನ್ಸ್ ಕಂಪಲ್ಸರಿ ಬರ್ತದೆ. ಆಮೇಲೆ ಇಲ್ಲಿ ನೋಡ್ರಿ, ಈ 3 ಮಾರ್ಕ್ಸಿನೂ 3 ಕ್ವಶನ್ಸ್ ಬರ್ತದೆ ನೋಡ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿನೂ 3 ಕ್ವಶನ್ಸ್ ಬರ್ತದೆ. ನೆಕ್ಸ್ಟ್ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಒಳಗೆ ಸೊ ಯು ಕ್ಯಾನ್ ಗೆಟ್ ಟೋಟಲ್ ಎಷ್ಟಪ್ಪ ಅಂತ ಹೇಳಿದರೆ 5 ಮಾರ್ಕ್ಸ್ ಬರ್ತದೆ. ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ತದೆ ನಿಮಗೆ? 5 ಮಾರ್ಕ್ಸ್. ಆ 5 ಮಾರ್ಕ್ಸ್ ಹೆಂಗೆ ಬರ್ತದೆ ಅಂತ ಹೇಳಿದರೆ, ಒಂದು MCQ, ಒಂದು MCQ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್, ಇನ್ನೊಂದು 3 ಮಾರ್ಕ್ ಕ್ವಶನ್ಸ್ ಬರ್ತದೆ. ಅರ್ಥ ಆಯ್ತಾ? ಇಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸಿಂಗು ಬರ್ಬೋದು, ಬಟ್ ಮಾಡೆಲ್ ಕ್ವಶನ್ ಪೇಪರ್ನಾಗ ಅದನ್ನ ಬಿಟ್ಟು ಕ್ವಶನ್ ಪೇಪರ್ ಕೊಟ್ಟ ಅಂತಂದ್ರೆ ಅದನ್ನ ಬಿಟ್ಟು ಬೇರೆ ಪಾಸಿಬಿಲಿಟಿ ಅದಾವ. ನೀವು ಬರೀ ರೆಡಾಕ್ಸ್ ರಿಯಾಕ್ಷನ್ ಬ್ಯಾಲೆನ್ಸಿಂಗ್ ಓದಿದ್ರು 99% ಬರ್ಬೋದು, ಬಟ್ ಇನ್ನೊಂದು ಪರ್ಸೆಂಟು ಬೇರೆ ಕ್ವಶನ್ಸು 3 ಮಾರ್ಕ್ಸ್ ಕೇಳಿದ್ರು ಕೇಳ್ಬೋದು. ಸೊ ಇದು ಇನ್ಆರ್ಗ್ಯಾನಿಕ್ ಮುಗೀತು. ನೆಕ್ಸ್ಟ್ ಯಾವ್ದು ಹೋಗೋಣಪ್ಪ ಅಂದ್ರೆ ಆರ್ಗ್ಯಾನಿಕ್. ಆರ್ಗ್ಯಾನಿಕ್ದಲ್ಲಿ 2 ಚಾಪ್ಟರ್ಸ್ ಅದಾವ. ಆದ್ದರಿಂದ ನಿಮ್ಗೆ ಟೋಟಲ್ 30 ಮಾರ್ಕ್ಸ್ ಬರ್ತದೆ ರೀ. ಈ ಟೋಟಲ್ 30 ಮಾರ್ಕ್ಸ್ ಒಳಗೆ ಫಸ್ಟ್ ಒಂದು ಚಾಪ್ಟರ್ ಒಳಗೆ 16 ಮಾರ್ಕ್ಸು. ಆ 16 ಮಾರ್ಕ್ಸ್ ಒಳಗೆ 1 MCQs ಬರ್ತದೆ. ಸಾರಿ, 2 MCQs ಆಗ್ಬೇಕು. ಇಲ್ಲಿ 1 ಮಾರ್ಕಿನೂ 3 ಕ್ವಶನ್ಸ್ ಅಂತ ಹೇಳ್ಯಾರ. ಇಲ್ಲಿ ಎಷ್ಟು MCQs ಆಗಬೇಕು? 2 MCQs ಆಗ್ಬೇಕು. ಇಲ್ಲಿ 1 FIB ಬರ್ತದೆ. ಆಮೇಲೆ 2 ಮಾರ್ಕಿಂದ 1 ಕ್ವಶನ್ಸ್ ಮತ್ತು 5 ಮಾರ್ಕಿಂದ 1 ಕ್ವಶನ್ಸ್ ಬರ್ತದೆ. 4 ಮಾರ್ಕಿಂದ 1 ನ್ಯೂಮೆರಿಕಲ್ ಬಂದೇ ಬರ್ತದೆ. ಕ್ಲಿಯರ್? ನೆಕ್ಸ್ಟು ಹೈಡ್ರೋಕಾರ್ಬನ್ಸ್ ನೋಡ್ರಿ. ಹೈಡ್ರೋಕಾರ್ಬನ್ಸು ಅಗೇನ್ ಇಟ್ ಈಸ್ ಇಂಪಾರ್ಟೆಂಟ್. 14 ಮಾರ್ಕ್ಸು. ಇದ್ರೊಳಗೆ 2 MCQs ಬರ್ತದೆ. ಒಂದು 2 ಮಾರ್ಕ್ ಕ್ವಶನ್ಸ್ ಬಂತು, ಒಂದು 5 ಮಾರ್ಕ್ ಕ್ವಶನ್ಸ್ ಬರ್ತದೆ. ಅದಕ್ಕೆ ಹೇಳೋದು ವೆರಿ ವೆರಿ ಇಂಪಾರ್ಟೆಂಟ್. ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಓದ್ರಿ. ಕ್ಲಿಯರ್? ನೋಡ್ರಿ, ಈಗ ಫಿಸಿಕಲ್ ಕೆಮಿಸ್ಟ್ರಿ 50 ಮಾರ್ಕ್ಸ್ ಬಂತು, ಇನ್ಆರ್ಗ್ಯಾನಿಕ್ ಚಾಪ್ಟರ್ಸಿಂದ 25 ಮಾರ್ಕ್ಸ್ ಬಂತು, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 30 ಮಾರ್ಕ್ಸ್ ಬರ್ತದೆ. ನಿಮಗೆ ಪಾಸ್ ಆಗ್ಲಿಕ್ಕೆ ಏನೂ ತೊಂದರೆ ಇಲ್ಲ, ಬಟ್ ಯು ಶುಡ್ ಸ್ಕೋರ್ ವೆಲ್. ಯಾಕಂದರೆ ಭಾಳ ನೀಟಾಗಿ ಓದಿ ಸ್ಕೋರ್ ಮಾಡಿದರೆ ನಿಮ್ಗೆ ಭಾಳ ನೆಕ್ಸ್ಟ್ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ಈಗ ಇಷ್ಟೆಲ್ಲ ಆತ್ರಿ ಸರ್, ನೀವೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಓಕೆ, ನಮಗೆಲ್ಲ ಗೊತ್ತಾಯ್ತು, ಮತ್ತು ಓದೋದು ಇಂಪಾರ್ಟೆಂಟ್ ಅಲ್ಲ. ಹೆಂಗೆ ಓದ್ಬೇಕ್ರಿ ಅಂತಂದರೆ, ನಿಮಗೆಲ್ಲರ ಕಡೆ NCERT ಟೆಕ್ಸ್ಟ್ ಬುಕ್ ಅದಾವೆ. ಸ್ಪೆಷಲಿ ಇದು ಯಾವುದು ಕೆಮಿಸ್ಟ್ರಿ ಬುಕ್ ಅಂತಂದರೆ NCERTನ. NCERT ಯಾರು ಲೈನ್ ಟು ಲೈನ್ ಓದ್ತೀರಿ ಅವ್ರು ಪಕ್ಕಾ 70 ಔಟ್ ಆಫ್ 70 ನೀವು ತಗೋತೀರಿ. 70 ಮಾರ್ಕ್ಸ್ ತಗೋತೀರಿ. ಆಮೇಲೆ ಓದಿದ್ದನ್ನು ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಭಾಳ ಚೆಂದಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ಬೇಕು. ಬಾಯಟ್ ಹಾಕಬೇಡ್ರಿ. ಡೋಂಟ್ ಮಗ್ ಅಪ್ ದಿ ಥಿಂಗ್ಸ್. ಆಮೇಲೆ ನಿಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ನಿಮ್ಮದು ಓನ್ ನೋಟ್ಸ್ ಬರೆಯೋಕೆ ರೆಫರ್ ಮಾಡ್ತೀರಿ. NCERT ಟೆಕ್ಸ್ಟ್ ಬುಕ್ ಇರ್ತೈತಿ, ಕಾಲೇಜ್ನಾಗ ಲೆಕ್ಚರರ್ಸ್ ನೋಟ್ಸ್ ಕೊಟ್ಟಿರ್ತಾರೆ. ಎರಡನ್ನೂ ಕಂಪೇರ್ ಮಾಡಿ ಇಂಪಾರ್ಟೆಂಟ್ ಆಗಿ, ಆಮೇಲೆ ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮದು ಓನ್ ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ಈ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಮ್ಯಾಗ ಫೋಕಸ್ ಮಾಡ್ಕೊರಿ. ಯಾಕಂದರೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಎಷ್ಟೈತಿ,
ನಾನು ಅದಕ್ಕೆ ಹೆಂಗೆ ಓದಬೇಕು ಅನ್ನೋದನ್ನು ಸ್ವಲ್ಪ ಏನು ಮಾಡ್ಬೇಕು, ನೀವು ಓದಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ, ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ಇಯರು ಮಾಡೆಲ್ ಕ್ವಶನ್ ಪೇಪರು ಟಫ್ ಅದ. ಅಂದರೆ ಸ್ವಲ್ಪ ಹೊಸ ಹೊಸ ಕ್ವಶನ್ಸ್ ಕೇಳ್ಯಾರ, ರೆಗ್ಯುಲರ್ ಆಗಿ ಕ್ವಶನ್ಸು ಸ್ವಲ್ಪ ಕೇಳಿಲ್ಲ. ಅದಕ್ಕೆ ನಿಮ್ದು ಡಿಫಿಕಲ್ಟಿ ಲೆವೆಲ್ ಫೋಕಸ್ ಮಾಡಿದ್ರಿ ಅಂದ್ರೆ ನೀವು ಎಷ್ಟು ಓದಬೇಕು, ಹೆಂಗೆ ಓದ್ಬೇಕಂತ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ಏನೇನು ಲೆಕ್ಚರರ್ಸ್ ಕ್ಲಾಸ್ನಾಗ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರಲ್ಲ, ಅದನ್ನು ರಿವೈಸ್ ಮಾಡ್ಕೊರಿ. ಆಮೇಲೆ ಇವು ರಿಯಾಕ್ಷನ್ಸು, ಆರ್ಗ್ಯಾನಿಕ್ ರಿಯಾಕ್ಷನ್ಸು, ಫಾರ್ಮುಲಾಸ್ನ ಪದೇ 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 ಮೆಮೊರೈಸ್ ಮಾಡ್ಕೋಬೇಕು, ಅಂತಷ್ಟ ಉಳಿತಾವ. ಆಮೇಲೆ ಫಾರ್ಮುಲಾಸ್ ಲಿಸ್ಟ್ ಔಟ್ ಮಾಡ್ಕೊರಿ. ಆಮೇಲೆ ಇಂಥ ಒಂದು ಓನ್ ನೋಟ್ಸ್ ಮಾಡ್ಕೊರಿ. ಓನ್ ನೋಟ್ಸ್ ಮಾಡಿಕೊಂಡು ನೀಟಾಗಿ ಓದಿದ್ರೆ ಪಕ್ಕ ನಿಮಗೆ 100% ಸಕ್ಸಸ್ ಸಿಗ್ತದೆ. ನೆಕ್ಸ್ಟು, ಆಮೇಲೆ ಇದಷ್ಟೇ ಅಲ್ಲದೆ ಯು ಶುಡ್ ಸಾಲ್ವ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಮ್ಯಾಕ್ಸಿಮಮ್ ಏನು ಸಿಗ್ತಾವೆ ಕ್ವಶನ್ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ರಿ, ಲೆಕ್ಚರರ್ಸ್ ಕೇಳ್ರಿ. ನೀವು ಫೋನ್ ಯೂಸ್ ಮಾಡ್ಲಿಕ್ಕತ್ತಿದ್ರೆ ನೆಟ್ಟಲ್ಲಿ ಸರ್ಚ್ ಮಾಡಿ ನಿಮ್ಗೆ ಮ್ಯಾಕ್ಸಿಮಮ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್. ಅದಷ್ಟೇ ಅಲ್ಲದೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಇನ್ ಟೆಕ್ಸ್ಟ್ ಕ್ವಶನ್ಸು, ಆಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸನ್ನ ಹೇಳಿದೆಲ್ಲ, ಅವನ್ನೆಲ್ಲ ಕ್ವಶನ್ಸ್ನ ನೀವೇನಾದ್ರು ಸಾಲ್ವ್ ಮಾಡಿದರೆ ಔಟ್ ಆಫ್ ಔಟ್ ಬರ್ತದೆ. ಅಷ್ಟೇ ಅಲ್ಲದೆ ಇಂದು NCERT ಎಕ್ಸಾಂಪ್ಲರ್ ಅಂತ ಒಂದು ಬುಕ್ ಇರ್ತದೆ ರೀ, ಅದರೊಳಗಿಂದ ಕ್ವಶನ್ಸು ಸಾಲ್ವ್ ಮಾಡಿರಿ. ಸಾಧ್ಯ ಆದರೆ ಅದರೊಳಗಿಂದ ಕ್ವಶನ್ಸು ಸಾಲ್ವ್ ಮಾಡಿರಿ. ಫಸ್ಟ್ NCERT ಮುಗಿಸ್ಕೊಂಡು ಆಮ್ಯಾಗ ಎಕ್ಸಾಂಪ್ಲರ್ ಬುಕ್ಕಿಗೆ ಹೋಗ್ರಿ. ಆಮೇಲೆ ಏನು ಓದಿದ್ದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ, ಓದಿದ್ದನ್ನು ಹೇಳ್ತಾ ಹೋದ್ರೆ ನಿಮ್ಮದು ನಾಲೆಜ್ ಬೆಳೀತದೆ. ಆಮೇಲೆ ಇದು ಏನಂತಾರಲ್ಲ, ಈಗ ಟೀಚರ್ಸು ಕ್ಲಾಸ್ ಒಳಗೆ ಜಾಸ್ತಿ ಹೇಳ್ತಾರೆ, ಓದ್ರಿ ಓದ್ರಿ ಓದ್ರಿ, ಭಾಳ ಇರಿಟೇಷನ್ ಮಾಡ್ಕೋಬಾರ್ದು. ನಾವು ಈಗ ಒಂದಿಷ್ಟು ಜನಕ್ಕೆ ಇರಿಟೇಷನ್ ಆಗಿ ಓದೋದೇ ಇಲ್ಲ. ನಾವು ಎಷ್ಟು ಹೇಳಿದ್ರು ನಿಮ್ಗೆ ಆಗಲ್ಲ ಅಂತಂದರೆ ನಿಮ್ಮ ತಲೆಗೆ ಯಾವಾಗ ಬರ್ತದೆ, ನಾವು ಓದಬೇಕು, ಚಲೋ ಸ್ಕೋರ್ ಮಾಡಬೇಕು ಅಂಥೇಳಿ, ಅವಾಗವರೆಗೂ ನಿಮಗೆ ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಸೆಲ್ಫ್ ಮೋಟಿವೇಶನ್ ಅಂತ ಕರೀತಾರೆ. ಯಾವಾಗ ಸೆಲ್ಫ್ ಮೋಟಿವೇಶನ್ ಬರ್ತದೆ ಆವಾಗ ಡೆಫಿನೆಟ್ಲಿ ಸಕ್ಸಸ್ ಸಿಗ್ತದೆ. ಪೇಷನ್ಸ್ 100% ಇಟ್ಕೋಬೇಕು, ಪೇಷನ್ಸ್ ಇರಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಚಾಪ್ಟರ್ ಓದಾತ್ತೀರಿ ಅಥವಾ ಒಂದು ಕಾನ್ಸೆಪ್ಟ್ ಓದಾಕತ್ತೀರಿ, ತಿಳಿಲೇ ಇಲ್ಲ ಅಂತಂದ್ರೆ ಅದನ್ನು ವಾಪಸ್ ನೋಡೋದೇ ಇಲ್ಲ. ನೀವು ಪೇಷನ್ಸ್ ಇರಬೇಕು. ಇನ್ನೊಂದು ಸತಿ ಓದ್ರಿ, 3 ಸತಿ ಓದ್ರಿ, 4 ಸತಿ ಓದ್ರಿ, ಪಕ್ಕ ಅಂಡರ್ಸ್ಟ್ಯಾಂಡ್ ಆಗೇ ಆಕೈತಿ. ಅರ್ಥ ಆಯ್ತಾ? ಆಮೇಲೆ ಪ್ರಾಬ್ಲಮ್ಸ್ನ ನೀಟಾಗಿ ಸಾಲ್ವ್ ಮಾಡ್ಕೊಡ್ರಿ, ಪೇಷನ್ಸಿಂದ ಇರ್ರಿ, ಪಕ್ಕ ನಿಮಗೆ ನೀವು ಅಂದ್ಕೊಂಡಿದ್ದನ್ನು ಮಾಡ್ತೀರಿ. ಡೆಡಿಕೇಶನ್ ಇರಲೇ ಇರಲಿ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಇವತ್ತು ಇಷ್ಟು ಚಾಪ್ಟರ್ ನಾನು ಮುಗಿಸ್ಬೇಕು, ನಾನು ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕನ್ನೋ ಡೆಡಿಕೇಶನ್ ಇರಲಿ. ಆಮೇಲೆ ಬರೀ ಹಾರ್ಡ್ ವರ್ಕ್ ಮಾಡಿದ್ರೆ ಆಗ್ತದ? ಇಲ್ಲ. ಬರೀ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಆಗ್ತದ? ಇಲ್ಲ. ಸಕ್ಸಸ್ ನಿಮಗೆ ಯಾವಾಗ ಬರ್ತದಪ್ಪ ಅಂತ ಹೇಳಿದರೆ, ಬೋತ್ ಹಾರ್ಡ್ ವರ್ಕು ಮತ್ತು ಸ್ಮಾರ್ಟ್ ವರ್ಕು ನಿಮ್ಮ ಕೆಲಸದಾಗ ಇತ್ತು ಅಂತ ಹೇಳಿದರೆ ಪಕ್ಕ ನಿಮಗೆ ಸಕ್ಸಸ್ಸು ಬಂದೇ ಬರ್ತದೆ. ಸರಿ, ನಾನು ಇದನ್ನು ಭಾಳ ಸತಿ ಹೇಳ್ತೇನೆ. ನೀವು ಸಕ್ಸಸ್ನ ಸ್ಪೆಲ್ಲಿಂಗ್ ಹೆಂಗೆ ಬರಿತೀರಿ? SUCCESS ಅಂತ ಬರಿತೀರಿ. ಈಗ ನಿಮಗೆ ಈ ಯು ತೆಗೆದುಬಿಟ್ರೆ ಸಕ್ಸಸ್ ಅಂತ ನೀವು ಸ್ಪೆಲ್ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೊಂದು ಮೀನಿಂಗೇ ಇರಲಿ. ನೋಡಿರಿ, ಬರೀ ಒಂದು ವರ್ಡ್ ಯು ಇರಲಿಲ್ಲ ಅಂದರೆ ಸಕ್ಸಸ್ ಆಗೋದಿಲ್ಲ. ಅಂತಂದರೆ ಯು ಅಂದರೆ ಏನು? ನಾವೇ ಇಲ್ಲ. ಸಕ್ಸಸ್ ಆಗಬೇಕಂದ್ರೆ ನಾವೇ ಕಾರಣ. ಯು ಓನ್ಲಿ ರೀಸನ್ ಫಾರ್ ಯುವರ್ ಸಕ್ಸಸ್. ಅದಕ್ಕೆ ಹೇಳೋದು, ಎಲ್ಲ ನಿಮ್ಮಿಂದನೇ ಆಗೋದು. ಪ್ಲೀಸ್ ಡೆಡಿಕೇಟ್ ಯುವರ್ ಸೆಲ್ಫ್. ಪ್ಲೀಸ್ ಯು ಶುಡ್ ಹ್ಯಾವ್ ದಿ ಸಮ್ ಪೇಷನ್ಸ್. ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯುವರ್ ಲೈಫ್. ಕ್ಲಿಯರ್? ಸೊ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ, ಈಗ ನಾನು ಹೇಳ್ದಂಗೆ ಸಮ್ ಮಾಡೆಲ್ ಕ್ವಶನ್ ಪೇಪರಿಂದ ಕ್ವಶನ್ಸ್ ನಾನು ತೊಗೊಂಡೇನೆ. ಈಗ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕೂರಲ್ಲ, ಈಗ ಚಾಪ್ಟರ್ ವೈಸ್ ವಿಡಿಯೋ ಮಾಡೋಕ್ಕಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ವಶನ್ಸ್ ನಿಮ್ಗೆ ಹಿಂಗೂ ಬರ್ಬೋದು ಅಂತ ನೋಡ್ರಿ. ಇಫ್ 2 volumes of gas in one volume is A2 and another one volume is B2, then the molecular formula of the gas will be. ಇದು ಲಾ ಆಫ್ ಕಾಂಬಿನೇಷನ್ ಆಫ್ ಗ್ಯಾಸಸ್ ಮೇಲೆ ಕ್ವಶನ್ಸ್ ಬಂದದ. ನೆಕ್ಸ್ಟು, ಈಗ ಸ್ಟ್ರಕ್ಚರ್ ಆಫ್ ಅಟಮ್ನಾಗ ಹಿಂಗೂ ಕ್ವಶನ್ಸ್ ಕೇಳ್ಬೋದು ಅವರು. ಆ ನ್ಯೂಟ್ರಲ್ ಅಟಮ್ ಹ್ಯಾಸ್ 2 electrons, 8 electrons and 6 electrons, K, L, M shells respectively. Predict this atomic number, total number of S electrons, total number of P electrons. ಅದಕ್ಕೆ ಹೇಳೋದು, ನೀವು ಹುಚ್ಚಂಗೆ ಚಾಪ್ಟರ್ಸ್ ಓದಿ ಸುಮ್ಮನೆ ಬಿಟ್ರಿ ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಚಾಪ್ಟರ್ಸ್ ಓದಿ ಪಾಸಿಬಲ್ ಕ್ವಶನ್ಸ್ ಹೆಂಗಿರ್ತಾವ, ನೀವು ಅದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಗಿ ಕಲಿಬೇಕು. ನೀವು ಸುಮ್ಮನೆ ಓದಿ ಮುಚ್ಚಿಟ್ಬಿಟ್ರೆ ಅದು ಆಗೋದಿಲ್ಲ. ಔಟ್ ಆಫ್ ಔಟ್ ತಗೋತೀನಿ, ನಮ್ಮ ಪೂರಾ ಲೈನ್ ಟು ಲೈನ್ ಓದೇನೆ ಅಂದ್ರೂ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು? ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಬೇಕು,
ಹೆಂಗೆ ಕ್ವಶನ್ಸ್ ಕೇಳ್ಯಾರ, ಈ ಕ್ವಶನ್ಸಿಗೆ ಇದ ಆನ್ಸರ್ನ ಅನ್ನೋದನ್ನ ನೀವು ಕನ್ಫರ್ಮ್ ಮಾಡ್ಕೋಬೇಕು ಫಸ್ಟ್. ಸೊ ಲೈಕ್ ದಿಸ್ ಇಫ್ ಯು ಸ್ಟಡಿ ಯು ಕ್ಯಾನ್ ಗೆಟ್ ಔಟ್ ಆಫ್ ಇವೆಲ್ಲ ಕ್ವಶನ್ಸಿಗೆ ಆನ್ಸರ್ಸ್. ಆಮೇಲೆ ನೋಡ್ರಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಈ ಥರ ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ರಿಯಾಕ್ಷನ್ಸ್ ಕೇಳ್ಬೋದು. ಇಲ್ಲಿ ನೋಡಿ ಇವೆಲ್ಲ ರಿಯಾಕ್ಷನ್ಸ್ ನಿಮಗೆ ಓದಿಕೊಂಡಿದ್ವಿ ಇವು. ಇಲ್ಲಿ ಆನ್ಸರ್ಸ್ ಏನು ಬರ್ತದಂತ ನಿಮಗೆ ಪರ್ಫೆಕ್ಟ್ ಆಗಿ ಬರಬೇಕು. ಬರಲಿಲ್ಲ ಅಂದ್ರೆ 3 ಮಾರ್ಕ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಹೋದಂಗೆ ನೆನ್ಪಿಟ್ಕೊಂಡ್ಬಿಡಿ. ಆಮೇಲೆ ಆಸ್ ಐ ಟೋಲ್ಡ್ ಯು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಈ ಥರ ಆನ್ಸರ್ ಮಾಡಲಿಕ್ಕೆ ಕ್ವಶನ್ಸ್ನ NCERTನ ಯಾರು ಓದಿರ್ತೀರಿ ಅವ್ರಿಗೆ ಅಷ್ಟೇ ಪಾಸಿಬಲ್ ಆಗ್ತದೆ. ಏನು ಸ್ಟೇಟ್ಮೆಂಟ್ ಬೇಸ್ ಕೊಡ್ತಾರಲ್ಲ ಅವರು, ಸ್ಟೇಟ್ಮೆಂಟ್ 1 ಕರೆಕ್ಟು 2 ಕರೆಕ್ಟು ಇದೆಲ್ಲ NCERT ಬುಕ್ ಓದಿದಾಗ ಅಷ್ಟೇ ಗೊತ್ತಾಗ್ತದೆ. ಇದು ಈಕ್ವಿಲಿಬ್ರಿಯಂ ಚಾಪ್ಟರ್ನಾಗ ಐತಿ. ಆಮೇಲೆ ನೋಡು ನೆಕ್ಸ್ಟ್ ಒನ್ ನೋಡಿ, ಇದು ಆಂಗಲ್ ಬಾಂಡ್ ಆಂಗಲ್ ಆಫ್ SO2 molecule is less than 120 degree is reduced to 1 give reasons. ಈ ಥರ ಕ್ವಶನ್ಸ್ ಕೇಳ್ಬೋದು. ಯಾವುದು ಶೇಪ್ ಅಂತ ಕೇಳ್ಬೋದು. ಈ ಥರ ಒಂದು ಸ್ಯಾಂಪಲ್ ಇದು ಕ್ವಶನ್ಸ್. ಈ ಥರ ಯಾವ್ದು ಬೇಕಾದ ಕ್ವಶನ್ಸ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ H2O ಕೇಳ್ಬೋದು, ClF3 ಕೇಳ್ಬೋದು, SF6 ಕೇಳ್ಬೋದು, SF4 ಕೇಳ್ಬೋದು. ಅದಕ್ಕೆ ಕ್ವಶನ್ಸ್ನಾಗೆ ನೀವು ಓದ್ತಾ ಇರಬೇಕು. ಆಮೇಲೆ ಪ್ರಾಬ್ಲಮ್ಸ್ ಅಂತಂದ್ರೆ ನೀವು ಯಾವಾಗಲೂ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಒಳಗೆ ಏನು ಮಾಡ್ತೀರಿ, ಬರೀ ಅದೇನೋ ಎಂಪಿರಿಕಲ್ ಫಾರ್ಮುಲಾ ಮೊಲಿಕ್ಯುಲರ್ ಫಾರ್ಮುಲಾ ಮ್ಯಾಗ ನೋಡ್ತೀರಿ. ಬಟ್ ಮಾಡಲ್ ಕ್ವಶನ್ ಪೇಪರ್ನಾಗ ಈ ಥರನೂ ಕ್ವಶನ್ಸ್ ಕೇಳ್ಯಾರ ನೋಡ್ರಿ. ಯು ಶುಡ್ ರಿಮೆಂಬರ್ ಅಂದರೆ ಎಲ್ಲ ಟೈಪು ಪ್ರಾಬ್ಲಮ್ಸು ನೀವು ಸಾಲ್ವ್ ಮಾಡಿರಲೇಬೇಕು. ಬರೀ ಅದನ್ನ ಒಂದ ಬರ್ತದೆ ತಡಿ ಅಂತ ಓದ್ಕೊಂಬಂದ್ರಿ ಅಂದ್ರೆ 4 ಮಾರ್ಕ್ಸ್ ಹೋದ್ ನಿಮ್ಗೆ. ಯು ಶುಡ್ ರಿಮೆಂಬರ್ ಎಷ್ಟು ಟೈಪ್ ಪ್ರಾಬ್ಲಮ್ಸ್ ಅದಾವಲ್ಲ ಅಷ್ಟುದ್ರಾಗೂ ಅಟ್ಲೀಸ್ಟ್ 2 to 3 ಪ್ರಾಬ್ಲಮ್ಸ್ ನಿಮ್ಮ ಸ್ವಂತ ಗೊತ್ತಿಲ್ಲ ಮಾಡಕ್ಕೆ ಕಲೀರಿ. ಸೊ ಡೆಫಿನೆಟ್ಲಿ ನೀವು ಈ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಒಳಗೆ ಸಕ್ಸಸ್ ಕಾಣ್ತೀವಿ. ನೆಕ್ಸ್ಟ್ ಈ ಥರ ರೆಡಾಕ್ಸ್ ರಿಯಾಕ್ಷನ್ ನೋಡಿ. ನಾ ಹೇಳಿದ್ದಿಲ್ಲ ರೆಡಾಕ್ಸ್ ರಿಯಾಕ್ಷನ್ ಬರೀ ಬ್ಯಾಲೆನ್ಸಿಂಗ್ ಅಷ್ಟೇ 3 ಮಾರ್ಕ್ಸಿಗೆ ಬರ್ಬೇಕಂತಿಲ್ಲ. ಈ ಥರ ಒಂದು ರಿಯಾಕ್ಷನ್ ಕೊಟ್ಟು ಅದ್ರೊಳಗೆ ವಾಟ್ ಈಸ್ ದಿ ಆಕ್ಸಿಡೇಷನ್ ನಂಬರ್, ನೆಕ್ಸ್ಟ್ ವಾಟ್ ಟೈಪ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಇಟ್ ಈಸ್, ಐಡೆಂಟಿಫೈ ದಿ ಸ್ಪೀಸೀಸ್ ವಿಚ್ ಇಸ್ ಅಂಡರ್ ಆಕ್ಸಿಡೇಷನ್ ರಿಡಕ್ಷನ್. ಈ ಥರ ಕ್ವಶನ್ಸು 3 ಮಾರ್ಕ್ಸಿಗೆ ಕೇಳಬಹುದು. ಬರೀ ರೆಡಾಕ್ಸ್ ರಿಯಾಕ್ಷನ್ದಾಗ ಸರ ನಾನು ಬರೀ ಬ್ಯಾಲೆನ್ಸಿಂಗ್ ಒಂದು 10 ಬಾಯ್ ಟಾಪ್ ಬಿಡ್ತೀನಿ, ಔಟ್ ಆಫ್ ಔಟ್ ಬರ್ತೈತಿ, ಬರುವುದಿಲ್ಲ, ನೆನ್ಪಿಟ್ಕೊಡ್ರಿ. ಆಮೇಲೆ ಇದು ಥರ್ಮೋಡೈನಾಮಿಕ್ಸಿಂದ ಕೇಳಿರೋ ಕ್ವಶನ್ಸ್ ನೋಡಿ. ಸೊ ಇಲ್ಲಿನೂ ಹಾಗೆ ಏನಿದು ಡೆಲ್ಟಾ HF Al2O3 ರೈಟ್ ದಿ ಥರ್ಮೋಕೆಮಿಕಲ್ ಇಕ್ವೇಷನ್ಸ್. ಇವೆಲ್ಲವೂ ಏನಿದು ಅಪ್ಲಿಕೇಶನ್ಸ್ ಬೇಸ್ಡ್ ಕ್ವಶನ್ಸ್ ಇವೆಲ್ಲ. ಅದಕ್ಕೆ ನಾನು ಇವ್ನ ಹಾಕ್ಕೊಂಡೀನಿ. ಸೊ ಅದಕ್ಕೆ ಏನು ಮಾಡ್ರಿ, ನಾನು ಚಾಪ್ಟರ್ ಈಗ ಏನೇನು ಹೇಳಿದ್ನಲ್ಲ ಅದನ್ನು ನೀಟಾಗಿ ಓದಿದ್ರೆ ನಿಮಗೆ 100% ಸಕ್ಸಸ್ ಸಿಗ್ತೈತಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಬೇರೆ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡಿರಿ. ಸಾಧ್ಯ ಆದರೆ ನನ್ನ ಯೂಟ್ಯೂಬ್ ಯಾವುದು ಟೆಲಿಗ್ರಾಮ್ ಚಾನಲ್ ಅದ, ಅದಕ್ಕೆ ಜಾಯಿನ್ ಮಾಡಿರಿ. ನಾನು ಏನೇನು ಸಾಫ್ಟ್ ಕಾಪೀಸ್ ನೋಟ್ಸ್ ಬೇಕಂದ್ರೆ ಅದಕ್ಕೆ ಹಾಕಿರ್ತೀನಿ. ಇದನ್ನೆಲ್ಲ ತಲೆ ಒಳಗೆ ಇಟ್ಕೊಂಡು ನೀವು ನೀಟಾಗಿ ಓದಿದ್ರೆ ಅಂದರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ 70 out of 70 in upcoming board exam. Remember, so this is most important in your board exam. ಸೊ ಒಂಚೂರು ಲಕ್ಷ್ಯ ಇಟ್ಕೊಂಡು ಓದ್ರಿ. ಸೊ ಎಲ್ಲರೂ ನೀಟಾಗಿ ಓದ್ಕೊಂಡ್ರೆ ಯು ಕ್ಯಾನ್ ಅಚೀವ್ 70 out of 70 marks. ಆ್ಯಂಡ್ ಥ್ಯಾಂಕ್ ಯು. ಐ ಹೋಪ್ ದಿಸ್ ವಿಡಿಯೋ ನಿಮ್ಗೆ ಭಾಳ ಹೆಲ್ಪ್ ಆಗೈತೆ ಅಂತ ಅನ್ಕೋತೀನಿ. ಸೊ share with your friends, subscribe to the channel, and thank you so much.